ಸೊಪ್ಪು, ಬೆರ್ಕೆ ಸೊಪ್ಪು ಜೊತೆಗೆ ತಿಂಗುಳ್ಳಿ ಕಾಳು, ಸುಲಿಯಕಾಳು ಅಂತಾರೆ, ಅದನ್ನು ಹಾಕಿ ಒಂದು ಸಾರು ಮಾಡೋಣ, ಸೊಪ್ಪಿನ ಸಾರು. ಬನ್ನಿ. ಈ ಸೊಪ್ಪು ಕಾಳು ಹಾಕ್ತಿದ್ದೀನಿ ನೋಡಿ. ಬೇಯೋವರೆಗೂ ಬ್ರೇಕ್ ತಗೊಳ್ಳೋಣ. ನೋಡಿ ಫ್ರೆಂಡ್, ಅಷ್ಟರಲ್ಲಿ ಅನ್ನಕ್ಕೆ ಇಟ್ಕೊಳ್ತೀನಿ. ಸೊಪ್ಪು ಕಾಳು ಬೇಕು ಅಂತೇಳಿ ಈ ಕಡೆ ಅನ್ನ ಹಾಕುತ್ತೆ. ಸೊಪ್ಪು ಗೊತ್ತಾ ಕುದೀತಿದೆ. ಬನ್ನಿ ಫ್ರೆಂಡ್, ಈಗ ಅಷ್ಟರಲ್ಲಿ ಮಿಕ್ಸಿ ಜಾರ್ಗೆ ಸಾಂಬಾರಿಗೆ ಬೇಕಾಗುವ ಐಟಮ್ಗಳನ್ನು ಹಾಕಿಕೊಳ್ಳೋಣ. ಏನು ಸಾಂಬಾರಿಗೆ ಏನೇನು ಬೇಕು ಅಂತ, ಯಾವ ಪದಾರ್ಥಗಳು ಬೇಕು ಅಂತ ಹಾಕೋಣ. ಒಂದೂವರೆ ಗೆಂಡೆ ಬೆಳ್ಳುಳ್ಳಿ, ಸೊಪ್ಪಿನ ಸಾರಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಸ್ವಲ್ಪ ಮುಂದಿದ್ರೆ ಚೆನ್ನಾಗಿರುತ್ತೆ. ಒಂದು ನಿಂಬೆ, ಒಂದು 1/4 ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು ದಪ್ಪದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ. ಜೊತೆಗೆ ಅಂದರೆ ಖಾರ ಪುಡಿಕ್ಕಿಂತ ಹಸಿಮೆಣಸಿನ್ಕಾಯಿ ಹಾಕಿದರೆ ಸಾರು ಟೇಸ್ಟಾಗಿ ಚೆನ್ನಾಗಿ ಆಗುತ್ತೆ. ನಾನು ಬೇಯಿಸ್ಕೊತಿದ್ದೆ ಯಾವಾಗಲೂ, ಇವಾಗ ಬೇಯಿಸ್ಕೊತಾ ಇಲ್ಲ. ಬೇಯಿಸ್ಕೊಬೋದು, ಬೇಯಿಸ್ಕೊಳ್ದೂ ಇರ್ಬೋದು, ಚೆನ್ನಾಗಿರುತ್ತೆ. 1ರಿಂದ 10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, ಜಾಸ್ತಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಸ್ವಲ್ಪನೇ ಹಾಕೋದು ಯಾವಾಗಲೂ. ಸಾಂಬಾರಿಗೆ ಎಲ್ಲ ಕಾಯಿ, ಎಣ್ಣೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ತೀನಿ. ತೆಂಗಿನಕಾಯಿ ಜೊತೆಗೆ ಒಂದು ಅರ್ಧ ಸ್ಪೂನ್ ಮೆಣಸು, ಇದು ಫ್ಲೇವರ್ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರಿಗೆ. ಜೊತೆಗೆ 1 ಟೇಬಲ್ ಸ್ಪೂನ್ ಜೀರಿಗೆ, ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಓಕೆ ಫ್ರೆಂಡ್, ಸ್ವಲ್ಪ ಸೊಪ್ಪು ಬೇಯೋವರೆಗೂ ಬ್ರೇಕ್ ತಗೋತೀನಿ. ನೋಡಿ ಫ್ರೆಂಡ್, ಈಗ ಸೊಪ್ಪು ಸಾಂಬಾರು ಇದು ಮಾಡೋ ಅಷ್ಟರಲ್ಲಿ ಅಂಥದ್ದಲ್ಲಿ ಬೆಂದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಕ್ಕೆ ಸ್ವಲ್ಪ 5 ನಿಮಿಷ ಆರಲಿಕ್ಕೆ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊತಿದ್ದೀನಿ. ನಿಮಗೆ ಎಷ್ಟು ಸೊಪ್ಪು ಬೇಕಾಗುತ್ತೆ, ಸಾಂಬಾರು ಯಾವ ಕ್ರಮೇಣದಲ್ಲಿ ಬೇಕು ಅಷ್ಟು ನಾವು ಸೊಪ್ಪನ್ನು ತಕ್ಕೊಬೇಕು. ಇದು ಒಂದು 4-5 ಥರ ಸೊಪ್ಪಿದೆ, ಬಟ್ ಹಳ್ಳಿ ಸೊಪ್ಪು. ಇದ್ರ ಹೆಸರು ಅಷ್ಟೊಂದು, ಕೆಲವೊಂದು ಹೆಸ್ರುಗಳು ಗೊತ್ತಿಲ್ಲ. ಆದರೆ ಸಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ನೋಡಿ, ನಾನು 2 ಸೌಟು ಆರಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈ ಜಾರಲ್ಲಿ ಇದ್ರಲ್ಲಿ ಬೇಕಾಗಿರೋ ರುಬ್ಬಲಿಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಅದರಲ್ಲಿ ಸೊಪ್ಪು ಬೆಂದದ ನೀರನ್ನು ಸ್ವಲ್ಪ ರುಬ್ಬಕ್ಕೆ ತಕ್ಕನಾಗಿ ಆರಲಿಕ್ಕೆ ಇಟ್ಕೊತೀನಿ. ಯಾಕೆ ಮಿಕ್ಸಿ ಜಾರಿಗೆ ಸುಡೋದು ಹಾಕೋಕ್ಕಾಗಲ್ವಲ್ಲ, ಆ ಕಡೆಯಿಂದ ಒಂದು 5-10 ನಿಮಿಷ ಆರಲಿಕ್ಕೆ ಬಿಡ್ತೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸೈಡ್ಸ್ ನಂಚಕ್ಕೆ ಮಾಡಲಿಕ್ಕೆ ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ.
ನೋಡಿ ಫ್ರೆಂಡ್, ಇಷ್ಟು ಉಪ್ಪನ್ನು ಹಾಕಿ ಒಂದು 5 ನಿಮಿಷ 10 ನಿಮಿಷ 10 ನಿಮಿಷ ಇದ್ದರೆ ಓಕೆ. 5 ನಿಮಿಷ ಆದರೆ ಸ್ವಲ್ಪ ಇರುತ್ತೆ. 10 ನಿಮಿಷ ಹಾಕಿ ಚೆನ್ನಾಗಿ ಸೊಪ್ಪು ಬೆಂದಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಾಗುತ್ತೆ. ಇದನ್ನೊಂದು 10 ನಿಮಿಷ ಕುದೀಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಈ ಸೊಪ್ಪೆಲ್ಲ ತಣ್ಣಗಾಗೋಷ್ಟರಲ್ಲಿ ಬ್ರೇಕ್ ಕೊಡೋಣ. ನೋಡಿ ಫ್ರೆಂಡ್, ಸೊಪ್ಪು ಬೆಂದಿದೆ. ಈಗ ಸ್ಟವ್ ಒಂದು 5 ನಿಮಿಷ ಆಫ್ ಮಾಡೋಣ. ಆಫ್ ಮಾಡಿ ಸೊಪ್ಪನ್ನು ಮತ್ತೆ ಬೇರೆ ಪಾತ್ರೆಯಲ್ಲಿ ಹಾಕೊಳ್ಳೋಣ. ಓಕೆ ಫ್ರೆಂಡ್, ಈಗ ಖಾರ ರುಬ್ಕೊಂಡಿದ್ದೀನಿ. ಮತ್ತು ಈಗ ಸಾಂಬಾರಿಗೆ ಹಾಕ್ತೀನಿ. ಸೊಪ್ಪು ರುಬ್ಕೊಂಡಿರೋದು, ಸೊಪ್ಪು ನಾನು ಮೊದಲು ಹಾಕಿದಂಥ ಎಲ್ಲ ಐಟಮ್ಸ್ ಎಲ್ಲ ಸೇರಿ ರುಬ್ಕೊಂಡಿರೋದು. ಇದು ಸೊಪ್ಪು ಕಾಳು ಬೇಯಿಸ್ಕೊಂಡು ನೀರು. ಇದು ಸೊಪ್ಪಿಗೆ ಸ್ವಲ್ಪ ಎಣ್ಣೆ ಬರ್ತಿದ್ದೀನಿ. ಸ್ಟೀಲ್ ಪಾತ್ರೆ ಅಲ್ಲ, ಅದಕ್ಕೆ ಹಂಗೆ ಡನ್ ಅಂತಿದೆ. ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಲೈಟ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಕರ್ಬೇವಿನ ಸೊಪ್ಪು, ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬೆಳ್ಳುಳ್ಳಿ ಕುಟ್ಕೊಳ್ಳೋದು. ಈಗ ಹಾಕಿ ಮಾಡಿಕೊಂಡು ಚೆನ್ನಾಗಿ ಅದು ಒಗ್ಗರಣೆ ಕೊಡಲಿಲ್ಲ ಅಂದ್ರೂ ಜ್ವರ ಬಂದರೆ ಏನಿಲ್ಲ ಅಂದರೆ ಹಂಗೆ ಚೆನ್ನಾಗಿ ಒಲೆಗೆ ಡೈರೆಕ್ಟಾಗಿ ಹಾಕಿ ಬೇಯಿಸಿ ಉಪ್ಪು ಹಾಕಿ ಜೊತೆಗೆ ಒಂದು ಲೋಟ ಹಾಲು ಬಿಟ್ಟು ಹಾಗೂ ಮಾಡ್ಬೋದು. ಎಣ್ಣೆ ಬೇಡ ಅಂತೆಲ್ಲ ಸ್ಕಿಪ್ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, ಎಷ್ಟು ಗ್ರೀನಾಗಿ ನೀಟಾಗಿ ಕಾಣಿಸ್ತಾ ಇದೆ ಸಾಂಬಾರು. ಅದೇ ಸಂತೆ ಸೊಪ್ಪು ಅಷ್ಟು ಫೇವರೇ ಕಾಣಲ್ಲ. ಹಳ್ಳೀಲಿ ಹೊಲದಲ್ಲಿ ಆವಾಗ ಕಿತ್ಕೊಬಂದು ಫ್ರೆಶ್ ಸೊಪ್ಪು ಅಂದರೆ ಸೂಪರಾಗಿರುತ್ತೆ. ನೋಡಿ ಗೊತ್ತಾ ಅಂತ ಇರುತ್ತೆ. ಈ ಜಾರ್ಗೆ ಬೇಯಿಸ್ಕೊಂಡಿಟ್ಟಂಥ ನೀರನ್ನು ಹಾಕಿ ತೊಳ್ಕೊಂಡು ಅದಕ್ಕೆ ಬಿಡಬೇಕು. ಯಾಕೆಂದರೆ ಸೊಪ್ಪು ಕಾಳು ಎಲ್ಲ ಬೆಂದು ಅದರಲ್ಲಿರೋಂಥ ವಿಟಮಿನ್ಸ್ಗಳೆಲ್ಲ ಇದರಲ್ಲಿರುತ್ತೆ. ಹಾಗಾಗಿ ಮತ್ತು ಜೊತೆಗೆ ಸೊಪ್ಪನ್ನ ನೀಟಾಗಿ 2-3 ಸಲ ಒಂಚೂರು ಉಪ್ಪು ಹಾಕೊಂಡು ಚೆನ್ನಾಗಿ ತೊಳೆದ್ಬಿಟ್ರೆ ನೀರು ಹಾಕೋದ್ರಲ್ಲಿ ತಪ್ಪಿರಲ್ಲ. ಕ್ಲೀನಾಗಿ ಮಣ್ಣಿರಲ್ಲ. ಮತ್ತು ಏನಾದ್ರು ಹುಳಗಳು ಚಿಕ್ಕ ಪುಟ್ಟ ಏನೋ ಹುಳ ಸೊಪ್ಪು ಮೇಲೆಲ್ಲ ಹೊಲದಲ್ಲಿರೋ ಒಡ್ಡಾಡಿದರೆ ಅದೆಲ್ಲ ಕ್ಲೀನ್ ಆಗುತ್ತೆ. ಹಾಗಾಗಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ಸೊಪ್ಪು ತೊಳೆದ್ಬಿಟ್ರೆ ಸಾಂಬಾರು ಒಂಥರ ಊಟ ಮಾಡೋಕ್ಕೂ ಖುಷಿಯಾಗುತ್ತೆ. ಸ್ವಲ್ಪ ಹಾಗೆ ಒಂದು 5 ನಿಮಿಷ ಬ್ರೇಕ್ ತಗೊಳ್ಳೋಣ. ಬನ್ನಿ ಫ್ರೆಂಡ್, ಅಷ್ಟರಲ್ಲಿ ಈ ಕಡೆ ಒಲೆಗೆ ಸಾಂಬಾರು ಕುದಿಲಿಕ್ಕಿಟ್ಟು ಆ ಕಡೆ ಪಲ್ಯ ಮಾಡೋಣ. ಆ ಕಡೆ ಪಲ್ಯ ಮಾಡಿದರೆ ಆಯಿತು. ನೋಡಿ ಫ್ರೆಂಡ್, ಪಕ್ಕದೊಲೆಗೆ ಸಾಂಬಾರು ಬೇಯಕ್ಕಿಟ್ಟಿದ್ದೀನಿ. ಲೈಟಾಗಿ ಸಾಂಬಾರು ಬೇಯ್ತಾ ಇರುತ್ತೆ. ಈ ಕಡೆ ಒಲೆಯಲ್ಲಿ ಬಂದು ಸೊಪ್ಪಿನ ಪಲ್ಯ ಮಾಡೋಣ. ಸಂಡೇ ಸೊಪ್ಪಿನ ಸಾರು ಸ್ಪೆಷಲ್.
ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ನಾನು ಎಲ್ಲದಕ್ಕೂ 1 ಸ್ಪೂನ್, ಹೈಯೆಸ್ಟ್ 2 ಸ್ಪೂನು. ನೋಡಿ ಫ್ರೆಂಡ್, ಇದು ಚಟ್ಪಟ ಆಗಬೇಕು. ಮೆಣಸಿನ್ಕಾಯಿ ಸ್ಟೀಲ್ ಪಾತ್ರೆ ತಳ ಸ್ವಲ್ಪ ಏನಾಗಿದೆ ಅಂದರೆ ತೆಳು ಇರೋದ್ರಿಂದ ಬೇಗ ಇದಾಗ್ಬಿಡುತ್ತೆ. ಪಾತ್ರೆ ಸ್ವಲ್ಪ ತೆಳು ಇದೆ, ಹಾಗಾಗಿ ಈರುಳ್ಳಿ ಹಾಕಿ ಚೆಂದ ಬಡಿಸ್ತೀನಿ. ಇದು ಒಂಥರ ಚೆನ್ನಾಗಿರುತ್ತೆ, ಸೈಡ್ಸ್ಗೆ ಸ್ಪೆಷಲ್ ಅಡುಗೆ ಥರ. ಸ್ಪೆಷಲ್ ಅಡುಗೆ ಥರ ನೋಡಿ ಫ್ರೆಂಡ್, ಹಿಂಗೆ ನೀಟಾಗಿ ಕಳಿಸ್ಕೋಬೇಕು. ಈಗ ಸ್ವಲ್ಪ ಉರಿ ಕೊಟ್ಕೋಬೇಕು. ಇದು ಪಾತ್ರೆ ತೆಳು ಇದೆಯಲ್ಲ, ಹಂಗಾಗಿ ಒಳ್ಳೆ ಥರ ಬರುತ್ತೆ. ಏನು ಮಾಡೋಂಥ ಅಡುಗೆನೂ ನಾವೆಲ್ಲ ಕೈ ಆಡಿಸ್ಕೊಂತೀವಿ, ಸಿಯಲ್ಲ. ಮತ್ತು ಜೊತೆಗೆ ನಾನು ಎಣ್ಣೆ ಪ್ರಮಾಣ ಕಡಿಮೆ ಮಾಡ್ತಿರೋದ್ರಿಂದ ಇದಾಗುತ್ತೆ. ಎಣ್ಣೆ ಜಾಸ್ತಿ ಇದ್ದಾಗ ಅಷ್ಟು ಇದಾಗಲ್ಲ. ಅಂದರೆ ಎಣ್ಣೆ ಅಡುಗೆ ಸ್ವಲ್ಪ ತುಂಬ ಕಡಿಮೆ ಕರಿಯೋಂಥ ಪದಾರ್ಥಗಳನ್ನು ಬಿಟ್ಟು ಇನ್ನು ಯಾವುದೇ ಅಡುಗೆಗೂ ಕಡಿಮೆ ಪ್ರಮಾಣದಲ್ಲ ಅದು ಎಣ್ಣೆ ಹಾಕ್ಬೋದು, ಹೆಲ್ತಿಗೆ ಒಳ್ಳೆಯದು ಅಂತ. ಈಗ ಬೇಯಿಸ್ಕೊಂಡು ಸಾಂಬಾರೆಲ್ಲ ಮಾಡಿದ್ನಲ್ಲ ಆ ಕಾಳು, ಈ ಕಾಳನ್ನು ಇದಕ್ಕೆ ಹಾಕ್ತೀನಿ. ಮೊದಲೇ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್. ಲಾಸ್ಟಲ್ಲಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಸಾಲ್ಟ್ ಹಾಕೋಬೇಕಾಗುತ್ತೆ, ಅಷ್ಟೇ ಉಪ್ಪು. ಯಾಕೆಂದರೆ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ವೀಡಿಯೋ ಸರಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ದಿವಸದಿಂದ ಮಾಡಬೇಕು ವೀಡಿಯೋ ಅನ್ಕೊಂತಿದ್ದೆ. ನಾನು ಅದು ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಜವಾಬ್ದಾರಿಗಳು ಅದು ಇದು ಅಂತ ಜಾಸ್ತಿ ಇರೋದ್ರಿಂದ ಕಷ್ಟ ಆಗ್ತಿತ್ತು. ನೋಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ವೀಡಿಯೋ 10 ನಿಮಿಷ ಸ್ಲೋ ಆಗಿ ಫ್ರೈ, 10 ನಿಮಿಷ ಸ್ಲೋ. ಓಕೆ ಫ್ರೆಂಡ್, ಈಗ ಸಾಂಬಾರು ಏನಾಗಿದೆ ನೋಡೋಣ. ನೋಡಿ ಫ್ರೆಂಡ್, ಸಾಂಬಾರು ಬೇಯ್ತಾ ಇದೆ. ಓಕೆ ಫ್ರೆಂಡ್, ನೋಡಿ ಫ್ರೆಂಡ್, ಈಗ ಸೊಪ್ಪಿಗೆ ಈಗ ತುರ್ಕೊಂಡು ಇಟ್ಕೊಂಡ್ರೆ ಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಮ್ಮಿ ಬೇಕು ಅಂದರೆ ಕಮ್ಮಿ. ನಾನು ಅದಕ್ಕೆ ಸರಿಯಾಗೋಷ್ಟೇ ತುರ್ಕೊಂಡಿದ್ದೀನಿ. ಒಂದು 5-6 ಅಡುಗೆ ಮಾಡಿದ್ದೆ, ಅದು ನನಗೆ ಟೈಮ್ ಸಿಗ್ಲಿಲ್ಲ, ಅಪ್ಲೋಡ್ ಮಾಡ್ಕೊಂಡಲ್ಲ. ನಾನ್ ವೆಜ್ ಉಪ್ಪಿನಕಾಯಿ ಹಾಕೋದೆಲ್ಲ ಮಾಡಿದ್ದೆ. ನೋಡಿ ಫ್ರೆಂಡ್, ಈಗ ಪಲ್ಯ ಸೊಪ್ಪಿನ ಸಾರು. ನೋಡಿ ಫ್ರೆಂಡ್, ಸಾರು ಎಷ್ಟು ಗ್ರೀನಾಗಿ ಹಿಂಗೆ ಹೋಗಿ ಬರ್ತಿದೆ ಕುದ್ದು. ಅದಕ್ಕೆ ಒಂದು ಗ್ಲಾಸ್ ಹಾಲು ಹಾಕಿ ಮುದ್ದೆ ಮಾಡಿ ಊಟ ಮಾಡ್ತಾಯಿದ್ರೆ ಆಹಾ. ನೋಡಿ ಫ್ರೆಂಡ್, ಇದು ಮುದ್ದೆ 3 ಮುದ್ದೆ ಮಾಡಲು ನೀರಿಟ್ಟಿದ್ದೀನಿ. ಮುದ್ದೆ ನೀರು ಮಾಡೋವ್ರಿಗೂ ನೋಡಿ ಫ್ರೆಂಡ್, ಮುದ್ದೆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಯಾಕೆ ಅಂದರೆ ಉಪ್ಪು ಟೇಸ್ಟನ್ನು ಕೊಡುತ್ತೆ. ಒಂದು ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಕೆಲವರು BP ಇರೋರು ಇರ್ತಾರೆ, ಉಪ್ಪು ಇಷ್ಟಪಡೋರು ಇರ್ತಾರೆ, ಜಾಸ್ತಿ ಹಾಕ್ಬಾರ್ದು. ಹಂಗಾಗಿ ನೋಡ್ಕೊಂಡು ಹಾಕ್ಬೇಕು. ಸ್ವಲ್ಪ ರಾಗಿ ಪೌಡರ್ ಉದುರಿಸ್ಕೊತಾ ಇದ್ದೀನಿ. ನಾವು ರಾಗಿ ಹಿಟ್ಟು ಅಂತೀವಿ. ರಾಗಿ ಹಿಟ್ಟನ್ನ ಉದುರಿಸ್ತಿದ್ದೀವಿ, ಅದು ಗಂಜಿ ಥರ ಬರಲಿ ಅಂತ. ಈಗ ಅದು ಕುದಿಯೋವರೆಗೂ ನೋಡಿ ಫ್ರೆಂಡ್ಸ್, ಈ ಸಾಂಬಾರಿಗೆ ಉಪ್ಪು ಹಾಕ್ತಾಯಿದ್ದೀನಿ.
ಯಾಕೆಂದರೆ ಸೊಪ್ಪಿನ ಸಾಂಬಾರಿಗೆ ಮೊದಲು ಉಪ್ಪು ಹಾಕ್ಬಾರ್ದು. ಉಪ್ಪು ಹಾಕಿದ್ಮೇಲೆ ಸಾರು ಬೇಯ್ತಾ ಮಿಕ್ಕಿದ ಸಾಂಬಾರು ಬೇಯಿಸ್ಕೊಂಡು ಇದು ಮಾಡಿದರೆ ಅದು ಟೇಸ್ಟು ಒಂಥರ ಚೆನ್ನಾಗಾಗಲ್ಲ. ಹಾಗಾಗಿ ಸಾರು ಚೆನ್ನಾಗಿ ಬೆಂದ ಮೇಲೆ ಹಾಕಿದರೆ ಬೆಂದು ಒಂದು 10 ನಿಮಿಷ 5 ನಿಮಿಷ ಅಷ್ಟೇ ಕುದಿಸ್ಬೇಕು. ಹಾಲು ಬಿಟ್ಟು 2 ನಿಮಿಷ ಕುದಿಸ್ಬಿಟ್ರೆ ಓಕೆ. ನೋಡಿ ಫ್ರೆಂಡ್, ಹಿಂಗೆ ಮುದ್ದೆ ನೀರು ಬರಬೇಕು. ಈ ಬಂದಿದ್ದಕ್ಕೆ ಹಿಂಗೆ 3 ಮುದ್ದೆಗೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ರಾಗಿ ಟಿನ್ ಡಬ್ಬದಲ್ಲಿ ಪ್ಲೇಟ್ ಇಟ್ಕೊಂಡಿದ್ದೀನಿ. ಏಕೆಂದರೆ ಕಡಿಮೆ ಪ್ರಮಾಣ ದೊಡ್ಡ ಪ್ರಮಾಣ ಎಲ್ಲ ಮಾಡೋ ಅಂಥ ಸಂದರ್ಭದಲ್ಲಿ ಚೇಂಜ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ. ನೋಡಿ ಅರ್ಧ 2 ಸಲ ಉಯ್ದಿದ್ದೀನಿ. ಅದರಲ್ಲಿ ಸ್ವಲ್ಪ ಮತ್ತಿನ ಸ್ವಲ್ಪ ಸಾಕು. ಈಗ ಕುದಿ ಬಂದಿದ್ದಕ್ಕೆ ಇದನ್ನೊಂದು ರೋಲ್ ಹೀಗೆ ಮಾಡಿ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಯಾಕಂದ್ರೆ ತಿರುಗಬಾರ್ದು, ತಿರುವಿದ್ರೆ ಗಂಟು ಬೀಳುತ್ತೆ, ಟೇಸ್ಟಾಗಿ ಬರೋಲ್ಲ. ಘಮ ಘಮಾನ ಬೇಯೋವರೆಗೂ ಹೀಗೆ ನೀರು ಹಿಂಗೆ ಮೇಲೆ ಕುದಿಯೋವರೆಗೂ ಬಿಟ್ಕೋಬೇಕು. ಜೊತೆಗೆ ಸಾಂಬಾರು ಕೂಡ ಬೇಯ್ತಾ ಇದೆ. ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಸಾಂಬಾರಿಗೆ. ನೋಡಿ ಸಾಂಬಾರು ಕುದೀತಿದೆ, ಸ್ಲೋ ಫ್ಲೇಮಲ್ಲಿ ಇಟ್ಟಿದೆ. ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊತೀನಿ. ಈಗ ಹಾಲು ಹಾಕ್ತೀನಿ, 1 ಲೋಟ ಹಾಲು ಹಾಕ್ತೀನಿ. ಅದರಲ್ಲೂ ಎಮ್ಮೆ ಹಾಲಿದ್ದು ಗಟ್ಟಿ ಆಗ ಹಸುವಿನಿಂದ ಕರೆದಂಥ ಹಸಿ ಹಾಲು ಬಿಟ್ಟರೆ ಇನ್ನೂ ಸಾಂಬಾರು ಚೆನ್ನಾಗಾಗುತ್ತೆ. ನನ್ನ ಮಗಳು ಆವಾಗವಾಗ ಬ್ರೇಕಾಗಿ ಮಾತಾಡ್ತಾನೆ ಇರ್ತಾಳೆ, ಬೇಜಾರು ಮಾಡ್ಕೋಬೇಡಿ. ಈಗ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. 2 ನಿಮಿಷ ಅಥವಾ 5 ನಿಮಿಷ. ನೋಡಿ ಮುದ್ದೆ ಕುದೀತಿದೆ. ಜಾಸ್ತಿ ಒಂಚೂರು ಉರಿ ಕಮ್ಮಿ ಮಾಡಿಕೊಂಡು ನಿಧಾನಕ್ಕೆ ಎಷ್ಟೋ 10 ನಿಮಿಷ ಆದ ನಂತರ, ಈಗ ನಾನು 10 ನಿಮಿಷ ಆಗಿದೆ, ಹಾಗಾಗಿ ಇದು ಮಾಡ್ಕೊತಿದ್ದೀನಿ. ಗಂಟು ಹೊಡ್ಕೊಂಡು ಬರಬೇಕು. ನಾವು 2 ಮುದ್ದೆ ಮಾಡಿದ್ವು ಅಂದರೆ ಅರ್ಧ ಮುದ್ದೆ ಜಾಸ್ತಿ ಆಗುತ್ತೆ. 3 ಮುದ್ದೆ ಮಾಡ್ಕೋತೀವಿ ಅಂದರೆ ಅದರಲ್ಲಿ 1 ಮುದ್ದೆ ಜಾಸ್ತಿ ಆಗುತ್ತೆ. ನೋಡಿ ಹಿಂಗೆ ಮಾಡ್ಕೊಂಡು ಹಿಂಗೆ ಕುದಿವಾಗ ಆರುತ್ತಲ್ಲ, ಗ್ಯಾಸೆಲ್ಲ ಗಲೀಜಾಗಬಾರ್ದಲ್ವ, ಅದು ಸ್ವಲ್ಪ ಸ್ಲೋ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ, ಆ ಕಾರಣದಿಂದ ನಾನು ಒಂದೇ ಕೈಲಿ ಮಾಡ್ತಾ ಇರೋದ್ರಿಂದ ವೀಡಿಯೋನು ಮಾಡಿಕೊಂಡು ಇದಾಗ್ತಿದೆ. ಅಡ್ಜಸ್ಟ್ ಮಾಡ್ಕೋತೀರ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಾಯಲ್ಲಿ ಇಟ್ಕೊ. ನೋಡಿ ಫ್ರೆಂಡ್ಸ್, ಸಾರು ಚೆನ್ನಾಗಿ ಕುದ್ದಿದೆ. ಇದು ಸಾರು ಆಯಿತು. ಏಕೆಂದರೆ ಸಾಂಬಾರು ಜಾಸ್ತಿ ಬೇಯಿಸ್ಬಾರ್ದು. ಉಪ್ಪು ಹಾಲು ಎಲ್ಲ ಬಿಟ್ಮೇಲೆ ಜಾಸ್ತಿ ಬೇಯಿಸಿದರೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಏಕೆಂದರೆ ಇಟ್ಕೊಂಡಾಗ 1 ಟೈಮ್ 2 ಟೈಮ್ ಇಟ್ಕೊಳ್ತೀವಲ್ಲ, ಬೇಯ್ತಾ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಲಿಮಿಟಾಗಿ ಬೇಯಿಸ್ಕೋಬೇಕು. ಇದು ಆಯಿತು ಫ್ರೆಂಡ್. ಮುದ್ದೆ ಹೊಂದಿಸ್ಕೊತೀನಿ ನೋಡಿ. ಗಂಟು ಹಿಂಗೆ ಹೊಡೆದ್ರೆ ಗಂಟೆಲ್ಲ ಹೊಡ್ಕೊಂಬರುತ್ತೆ. ಅದು ಬೆಂದ ಮೇಲೆ ಮಾತ್ರ ಹಿಂಗೆ ತಿರುಗಿದ್ರೆ, 5 ಮುಂಚೆಗೆ ತಿರುವಿದ್ರೆ ಹಿಟ್ಟು ಪಿಸ್ಕ ಅನ್ನುತ್ತೆ, ಟೇಸ್ಟ್ ಇರೋಲ್ಲ. ಮತ್ತು ಜೊತೆಗೆ ತಿನ್ನಬೇಕು ಅಂತ ಆಸೆ ಆಗೋಲ್ಲ. ನಾನು ಬಾಣಲಿಲಿ ಮಾಡೋದು ಇವತ್ತು ವೀಡಿಯೋಕ್ಕೋಸ್ಕರ ಇದ್ರಲ್ಲಿ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೇ ಒಂದು ಬಾಣಲಿಗೂ ಮಾಡ್ತೀನಿ. ಬೆಣ್ಣೆ ಥರ ಮಾಡೋ ಥರ ವೀಡಿಯೋದ ಹಾಕ್ತೀನಿ. ನೋಡಿ, ನಾನು ಮುದ್ದೆ ಕೋಲ ತಿರುಗ್ತಿಲ್ಲ, ಸೌಟಲ್ಲಿ ತಿರುಗ್ತಿಲ್ಲ. ನೋಡಿ ಅದರಲ್ಲಿ ಹಿಟ್ಟೆಲ್ಲ ಹಿಂಗೆ ಇದು ಮಾಡ್ಕೊಂಡು ನೋಡಿ. ಬೇಯ್ತಾ ಒಳಗಡೆ ಇರೋ ಗಡ್ಡೆ ಎಲ್ಲ ಹೊಡ್ಕೊಬೇಕು. ಅಂದರೆ ಗಟ್ಟಿ ಮಾಡಬಾರ್ದು, ಅತಿ ತೆಳು ಇರಬಾರ್ದು. ಕೈಗೆ ಅಂಟಬಾರ್ದು, ಬಾಯಿಗೆ ನುಂಗಾಗ ಹಿಡಿಬಾರ್ದು. ನೋಡಿ ಸಣ್ಣ ಗಂಟೆಲ್ಲ
ಮುದ್ದೆ ಉಂಡೆ ಮಾಡೋಷ್ಟು ನೀಟಾಗಿ ಹಾಕ್ತೀನಿ. ಆಗಿದೆ ಇನ್ನು ರೌಂಡಿಗೆ ಮಾಡೋದು ಹಿಂಗೆ ಹೊಂದಿಸ್ಕೋಬೇಕು ನೀಟಾಗಿ. ಇದು ಸೊಪ್ಪಿನ ಸಾರಿಗೆ, ಮೀನು ಸಾಂಬಾರಿಗೆ, ಮಟನ್ ಸಾರಿಗೆ. ನೋಡಿ ಫ್ರೆಂಡ್, ಇದಕ್ಕೆ ಸೊಪ್ಪಲ್ಲೇ ಆಗಿಲ್ಲ. ನನ್ನ ಮಗಳು ಊಟ ಮಾಡ್ತಿದ್ದಾಳೆ. ನನ್ನ ಮಗಳಿಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಊಟ ಮಾಡಿ ಅಡ್ಡಿ. ಹಾಂ, ಸೂಪರಾಗಿರುತ್ತೆ ಫ್ರೆಂಡ್.